ದುರ್ಗನ್ ಮೈ ತನಗಾಗ್ತಿದೆ ಸರ್. ದಯವಿಟ್ಟು ಏನಾದರೂ ಮಾಡಿ ಸರ್. ದುರ್ಗನ್ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಪ್ಲೀಸ್ ದುರ್ಗಾ, ಪ್ಲೀಸ್ ದುರ್ಗಾ, ಎದ್ದೇಳು ದುರ್ಗಾ. ನೀನು ಈ ತರ ಮಾಡಬೇಡ ದುರ್ಗಾ. ನನ್ನನ್ನು ಬಿಟ್ಟು ಹೋಗಬೇಡ ದುರ್ಗಾ. ಪ್ಲೀಸ್ ಎದ್ದೇಳು. ಏನು ಮಾಡಬೇಕು ಅಂತ ನನಗೆ ತೋಚ್ತಾನೆ ಇಲ್ಲ. ಆ ತಾಯಿಗೆ ದುರ್ಗನ ಮೇಲೆ ಅದೇನು ಕೋಪ ಇದೆಯೋ ಏನೋ. ಅವಳ ಜೀವನ ಉದ್ದಕ್ಕೂ ಬರೀ ಹೋರಾಟವೇ ಆಗೋಯ್ತು. ತನ್ನವ್ರಿಗಾಗಿ ಇಷ್ಟು ದಿನ ಹೋರಾಡದ್ಲು, ಈಗ ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಹೋರಾಡಬೇಕಾಗಿ ಬಂದಿದೆ. ದೇವಿ, ಒಂದೇ ಒಂದು ಸಲ ಕಣ್ಣು ತೆರೆದು ನೋಡಮ್ಮ. ದೇವಸ್ಥಾನದ ಬಾಗಲ್ನ ತೆಗಿಯಕ್ಕಾಗ್ತಾ ಇಲ್ಲ. ವೈದ್ಯರು ದುರ್ಗನ್ನ ಉಳಿಸ್ಕೊಡೋದಕ್ಕಾಗಲ್ಲ ಅಂತ ಇದ್ದಾರೆ. ಈಗ ನಿನ್ನ ಬಿಟ್ಟರೆ ನಮಗೆ ಬೇರೆ ಇನ್ಯಾರೂ ಗತಿ ಇಲ್ಲಮ್ಮ. ದಯವಿಟ್ಟು ನೀನೇ ಕಾಪಾಡಬೇಕು ತಾಯಿ. ದುರ್ಗಾ, ಪ್ಲೀಸ್ ದುರ್ಗಾ, ಎದ್ದೇಳು ದುರ್ಗಾ. ನೀನು ಈ ತರ ಮಾಡಬೇಡ ದುರ್ಗಾ. ನನ್ನನ್ನು ಬಿಟ್ಟು ಹೋಗಬೇಡ ದುರ್ಗಾ. ಎದ್ದೇಳು ದುರ್ಗಾ. ನೋಡು ದುರ್ಗ, ನೋಡು ಹಿತ ಬಂದಿದ್ದಾಳೆ, ಹಿತ ಮಾತಾಡ್ತಾ ಇದ್ದಾಳೆ. ಪ್ಲೀಸ್ ದುರ್ಗಾ, ಎದ್ದೇಳು ದುರ್ಗಾ, ನಮ್ಮನ್ನು ಬಿಟ್ಟು ಹೋಗ್ಬೇಡ ಪ್ಲೀಸ್. ದುರ್ಗಾ, ನೀನು ನನ್ನ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ಯಾ. ಈಗ ನೀನ್ ಎಲ್ಲಿ ಹೋಗಕ್ ನಾನ್ ಬಿಡಲ್ಲ. ನೀನ್ ನನ್ನ ಜೊತೆನೇ ಇರ್ಬೇಕು ದುರ್ಗಾ. ನನಗ್ ಬಿಟ್ಟು ಹೋಗೋ ಹಾಗಿಲ್ಲ ನೀನು. ಪ್ಲೀಸ್ ದುರ್ಗಾ, ಕಣ್ಬಿಡು ದುರ್ಗಾ, ನಮ್ಮನ್ನು ಬಿಟ್ಟು ಹೋಗ್ಬೇಡ ಪ್ಲೀಸ್. ನನ್ನ ಜೀವನದಲ್ಲಿ ದೊಡ್ಡದಾಗಿ ನಾನಿನ್ನ ಏನೂ ಕೇಳಿಲ್ಲ, ಆದರೆ ಇವತ್ತು ಕೇಳ್ತಾ ಇದ್ದೀನಿ. ದಯವಿಟ್ಟು ದುರ್ಗನ ಉಳಿಸ್ಕೊಳಮ್ಮ. ಅವಳು ಒಬ್ಳು ಬದುಕಿದ್ರೆ ಸಾಕು, ನನಗೆ ಬೇರೆ ಏನೂ ಬೇಡ. ದಯವಿಟ್ಟು ತಾಯಿ ಉಳಿಸ್ಕೊಡು. ಮದುವೆ ಆದಮೇಲಾದರೂ ಅವಳ ಜೀವನ ನೆಮ್ಮದಿಯಿಂದ ಕಳೆಯುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ ಅದಾಗ್ತಾ ಇಲ್ಲ. ನಿನ್ನ ಮೇಲಿನ ನಂಬಿಕೆ ಸುಳ್ಳಾಗೋದಕ್ಕೆ ಬಿಡಬೇಡ ತಾಯಿ. ಅವಳನ್ನ ಕಾಪಾಡಮ್ಮ. ಇಲ್ಲ, ಇದು ಸಾಧ್ಯ ಇಲ್ಲ. ನಿಲ್ಸಿ, ಆ ಮಗು ಧ್ವನಿ ನಿಲ್ಸಿ. ಮಾಳವಿಕಾ, ಮಗು ಹಾಡೋದನ್ನ ತಡಿ. ಸಾಧ್ಯವೇ? ತಡೆಯೋದಕ್ಕಾಗ್ತಿಲ್ಲ. ಇಲ್ಲ, ಈಗ ನಾನು ಸೋಲೋದಕ್ಕೆ ಹೇಗ್ ಸಾಧ್ಯ? ಆಟ ನನ್ನ ಕೈಯಲ್ಲೇ ಇತ್ತು, ಗೆಲುವು ನಂದೇ ಆಗಿತ್ತು. ಆದ್ರೂ ಈ ಸಂಕಟ ಯಾಕೆ? ನನ್ನ ಶಕ್ತಿ ಹೋಗ್ತಿದೆ. ಮತ್ತೆ ಈ ಶಾಪ ಯಾರು ಮಡಿಕೆ ಮುಟ್ಟಿದ್ದು? ಯಾರು ಆ ದೇವಸ್ಥಾನದ ಬಾಗಿಲು ತೆರೆಯೋ ಪ್ರಯತ್ನ ಮಾಡ್ತಿರೋದು? ದುರ್ಗಾ ಆತ್ಮಕ್ಕೆ ಯಾರು ಜೀವ ತುಂಬಿದ್ದಾರೆ? ಉರಿ ಉರಿ, ಮೈಯೆಲ್ಲ ಸುಟ್ಟಂಗಾಗ್ತದೆ. ಕೆಂಡ ಬಿದ್ದಾಗ್ತದೆ. ಮೈಯೆಲ್ಲ ತುಂಬಾ ಉರಿ ಆಗ್ತದೆ. ಯಾಕೀಗಾಗ್ತದೆ? ಅಮ್ಮ ಅಮ್ಮ, ಮಂಜರಿ ಅಮ್ಮ, ತಡ್ಕೊಳಕ್ಕಾಗ್ತಲ್ಲ ಈ ಊರಿನ. ಯಾಕೀಗಾಗ್ತದೆ ನನಗೆ? ಅಮ್ಮ ಮಂಜರಿ ಅಮ್ಮ, ಮೈಯೆಲ್ಲ ಸುಟ್ಟು ಹೋಗ್ತಾ ಇದೆ. ನಿಮ್ ಧ್ವನಿನೂ ನನಗೆ ಕೇಳಿಸ್ತಾ ಇಲ್ಲ. ಅಮ್ಮ ಮಂಜರಿ ಅಮ್ಮ, ಯಾಕೀಗಾಗ್ತಿದೆ? ಏನೋ ಆಗ್ಬಾರ್ದು ಆಗ್ತಾ ಇದೆ. ಏನೋ ನಡೀತಿದೆ. ಅಂಬಿಕಾ ಬಿಡುಗಡೆ ಆದ್ಲಾ? ಅಂದ್ರೆ ನಮ್ಮ ಮಂತ್ರಶಕ್ತಿಗಳೆಲ್ಲ ಕಳಚಿ ಬಿತ್ತ? ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಅಂಬಿಕಾ ಹೊರಗೆ ಬರಬಾರ್ದು. ಈ ನಮ್ಮ ಹೋರಾಟದಲ್ಲಿ ದುರ್ಗಾ ಗೆಲ್ಬಾರ್ದು ಅವಳು. ತಡ್ಕೊಳಕ್ಕಾಗ್ತಲ್ಲ.
ಅಂಬಿಕಾನ ಬಂಧಿಸಿದ್ದ ಮಾಯಾ ಬಂಧಗಳು ಕಳಚ್ತಿವೆ. ಮಾಳವಿಕ ಎಚ್ಚರವಾಗು. ದೈವಿಕ ಶಕ್ತಿ ನಮ್ಮನ್ನ ಸೋಲಿಸ್ತಿದೆ. ಸದ್ಯ ಬಚಾವಾದ್ವಿ. ಆ ರಾಕ್ಷಸಿಯಿಂದ ನಾವು ಪಾರಾಗ್ಬಿಟ್ವಿ. ಹೌದು, ಆ ತ್ರಿಶೂಲ ಏನ್ ಗೊತ್ತಾ? ತಾಯಿ ಜಗನ್ಮಾತೆ, ನಿಮಗೆ ಕೋಟಿ ಕೋಟಿ ಧನ್ಯವಾದ. ಇವತ್ತು ನೀನ್ ನನ್ನ ಮತ್ತು ನನ್ನ ತಂಗಿನ ದೊಡ್ಡ ಗಂಡಾಂತರದಿಂದ ಕಾಪಾಡ್ದೆ. ನೀನ್ ಇವತ್ತು ನಮ್ಗೆ ದಾರಿ ತೋರಿಸಿಲ್ಲ ಅಂದಿದ್ರೆ ನಮ್ ಕತೆ ಇವತ್ತೇ ಮುಗ್ದೋಗ್ತಿತ್ತು. ನೀನ್ ನನ್ನ ತಂಗಿನ ಕಾಪಾಡಿದಕ್ಕೆ ನಾನು ಯಾವತ್ತೂ ನಿನ್ ಚಿರಋಣಿ. ದುರ್ಗಾ ಈಗ ಪತ್ತೆ ಬಂತ. ಹಿತ ದುರ್ಗಾ ಕಣ್ ಬಿಟ್ಟಿದ್ದಾಳೆ. ದುರ್ಗಾ ಮೇಡಮ್, ಬಾಸು. ಶಕ್ತಿಯ ಉತ್ತುಂಗದ ಶೈಲಪುತ್ರಿ ಮಾತೆ ಪಾರ್ವತಿ, ಭೈರವಿ ಶಂಕರಿ ವಾಸವು ಹಿಮ